ಆಯ್ಕೆಯಾಗಿ ಬರಬೇಕಾಗಿತ್ತಂದ್ರೆ ನಾವ್ ಎಷ್ಟು ಕಷ್ಟ ಪಡ್ತಾ ಇದೀವಿ ನಮಗ್ ಗೊತ್ತು. ನಾವು MLA ಆಗಿ ಆಯ್ಕೆ ಬಂದ ಮೇಲೆ ನಾವು ಕೆಲಸನೇ ಮಾಡಲಿಲ್ಲ ಕ್ಷೇತ್ರದಾಗ ಅಂತಂದ್ರೆ ನಾವೇನು ಉತ್ತರ ಕೊಡಬೇಕಾಗಿತ್ತು? 5 ವರ್ಷ ಸಾರ್ವಜನಿಕವಾಗಿ ನಾವು ಮೊದಲನೇ ಬಾರಿ ಆಯ್ಕೆ ಆಗಿ ಬಂದೀವಿ, 72 ಜನ ಇದ್ದೀವಿ, ನಮ್ಗೆ ಅನುದಾನನೇ ಇಲ್ಲ ಅಂತಂದ್ಮೇಲೆ ಉತ್ತರ ಏನು ಕೊಡಬೇಕಾಗುತ್ತೆ? ಇವತ್ತು ಇನ್ನೊಂದು ಏನಾಗಿದೆ ಅಧ್ಯಕ್ಷರ ಅಂತಂದ್ರೆ, ಮುಂದಿನ ಜನರೇಷನ್, ನಾವು ಒಂದು ಜನರೇಷನ್, ನಮ್ದಾದ್ಮೇಲೆ ಮುಂದಿನ ಜನರೇಷನ್ದವ್ರು ರಾಜಕೀಯಕ್ಕೆ ಬರಬೇಕಾ ಬರಬಾರ್ದು ಅಂತ ತಿಳ್ಕೊಂಡು ವಿಚಾರ ಮಾಡ್ತಾ ಇದ್ದಾರೆ ಅಧ್ಯಕ್ಷರು. ಯಾಕಂತಂದ್ರೆ ಅಧ್ಯಕ್ಷರೇ, ಇವತ್ತು ಯಾವುದೇ ಒಂದು ಅನುದಾನವನ್ನು ಈ ಸರ್ಕಾರದ ತಗೋಬೇಕಾಗಿತ್ತು ಅಂತಂದ್ರೆ ಒಬ್ಬ ಪ್ರಭಾವಿ ಸಚಿವರ ಫಾಲೋವರ್ ಆಗಿರಬೇಕು, ಇಲ್ಲಂತಂದ್ರೆ ಯಾವುದೋ ಒಂದು ರಾಜಕಾರಣಿಗೆ ಅನ್ಪತ್ತಂದ್ರೆ ನಾವು ಚಾಕ್ರಿ ಮಾಡಬೇಕು. ಈ ರೀತಿ ಅನ್ಪತ್ತಂದ್ರೆ ಒಂದು ವಾತಾವರಣ ಅನ್ಪತ್ತಂದ್ರೆ ನಿರ್ಮಾಣ ಆದರೆ ನಮಗೆ ಅನ್ಪತ್ತಂದ್ರೆ ಭಾಳ ಹೊಸ ಶಾಸಕರಿಗೆ ಆಯ್ಕೆಯಾಗಿ ಬಂದಿರತಕ್ಕಂಥವ್ರು ವಿ ಆರ್ ವೆರಿ ಫ್ರಸ್ಟ್ರೇಟೆಡ್. ದಯಮಾಡಿ ನಾನು ಮನವಿ ಮಾಡ್ತಕ್ಕಂಥದ್ದು ಇಷ್ಟೇ ಅಧ್ಯಕ್ಷರೇ, 50 ಕೋಟಿಯನ್ನು ಕೊಡ್ತಕ್ಕಂಥದ್ದು ಕಡಿಮೆ ಅಂತ ತಿಳ್ಕೊಂಡು ಅರ್ಜ್ಞಾನಂದ್ರೆ ಹೇಳಿರ್ತಕ್ಕಂಥದ್ದು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಒಂದು ಕಳಕಳಿಯ ಮನವಿ ಮಾಡ್ತೀವಿ. ಯಾಕಂತಂದ್ರೆ ನಾವು ಅನುದಾನನೇ ಇಲ್ಲ ಅಂತಂದ್ರೆ ಭಾಳ ಕಷ್ಟ ಆಗುತ್ತೆ. ದಯಮಾಡಿ ಅಂತಂದ್ರೆ ಇವತ್ತು ತಾವು ಅನುದಾನವನ್ನು ಎಲ್ಲರಿಗೂ ಇನ್ನೂ ಹೆಚ್ಚು ಏನಪ್ಪಂತಂದ್ರೆ ಅನುದಾನವನ್ನು ಆಡಳಿತ ಪಕ್ಷ ಶಾಸಕರಿಗೆ ಕೊಡೋದ್ರ ಜೊತೆಯಲ್ಲಿ ನಮಗೆ ಏನಪ್ಪಂತಂದ್ರೆ ತಾವು ಅನುದಾನವನ್ನು ಕೊಡ್ಬೇಕಂತ ತಿಳ್ಕೊಂಡು ನಾನು ಹೇಳ್ಬೇಕಾಗುತ್ತೆ ಅಧ್ಯಕ್ಷರೇ. ಏನಾಗಿದೆ ಅಧ್ಯಕ್ಷರೇ, ನಮ್ಮಲ್ಲಿ ಒಂದು ರಸ್ತೆ ಅಧ್ಯಕ್ಷರೇ, ಒಂದು ರಸ್ತೆ ನಮ್ಮ ತಂದೆಯವ್ರು ಏನಪ್ಪಂತಂದ್ರೆ ಶಾಸಕರಾಗಿರುವಾಗ ಟೆಂಡರ್ ಕರೆದಿರ್ತಕ್ಕಂಥದ್ದು. ನಮ್ಮ ತಂದೆಯವರು ಶಾಸಕರಾಗಿರ್ತಕ್ಕಂಥ ಮುಂಚಿತವಾಗಿ ಗಾಜರ್ಕೋಟ್, ಚಪ್ಪೆಟ್ಲ ಮತ್ತು ತೆಲಂಗಾಣ ಬಾರ್ಡ್ರಿಗೆ ಏನಪ್ಪಂತಂದ್ರೆ ನ್ಯಾಷನಲ್ ಹೈವೇಲಿಂದ ರೋಡ್ ಆಗಿರ್ತಕ್ಕಂಥದ್ದಿದೆ. ಮೊನ್ನೆ PWD ಸಚಿವರು ಏನಪ್ಪಂತಂದ್ರೆ ನಮ್ಮ ಜಿಲ್ಲೆಗೆ ಬಂದಾಗ ಹೇಳಿದೆ, ನೋಡಿ ಸರ್ 7 ವರ್ಷ ಆಯಿತು ಈ ರೋಡ್ ಏನಪ್ಪಂತಂದ್ರೆ ಕ್ಲೋಸ್ ಆಗಿದೆ. ಆ ರೋಡ್ ಮೇಲೆ ತಿರುಗಾಡೋದು ಯಾವ್ದು ರೀತಿ ಆಗಿದೆ ಅಧ್ಯಕ್ಷರೇ ಅಂದ್ರೆ, ಆ ಗುಂಡಿ ಬಿದ್ದಿರ್ತಕ್ಕಂಥ ಫೋಟೋ ಹಾಕ್ತಾರ, ಅದ್ರ ಪಕ್ಕದಾಗ ಶಾಸಕರ ಫೋಟೋ ಹಾಕ್ತಾರ. ನಾವೇನು ಉತ್ತರ ಕೊಡ್ಬೇಕು ಅಧ್ಯಕ್ಷರೇ? ನಾವು ಸಂತೋಷ ಜನಕ್ಕೆ ಅನ್ಪತ್ತಂದ್ರೆ ನಾವು ಹೋಗಿ ಅನ್ಪತ್ತಂದ್ರೆ ದೊಡ್ಡ ದೊಡ್ಡ ಭಾಷಣಗಳನ್ನ ನಾವು ಮಾಡಿ ಬಂದಿರ್ತೀವಿ. ಅಟ್ಲೀಸ್ಟ್ ಅನ್ಪತ್ತಂದ್ರೆ ಅದು ಏನಾಗಿದೆ ಅಧ್ಯಕ್ಷರೇ ಅಂದ್ರೆ 26 ನೋಟಿಸ್ ಕೊಟ್ಟಿದ್ದಾರೆ ಅಧ್ಯಕ್ಷರೇ ನ್ಯಾಷನಲ್ ಹೈವೇದವ್ರು ಏಜೆನ್ಸಿದವ್ನು ಏನಾಗಿದೆ ಅವ್ನು ಲೆಟರ್ ಕೊಟ್ಬಿಟ್ಟಿದ್ದಾರೆ, ನನ್ನ ಕೈಲಿ ಮಾಡೋದು ಆಗಂಗಿಲ್ಲ ಅಂತ ತಿಳ್ಕೊಂಡು. ಏಜೆನ್ಸಿದವ್ರು ಹಿಂಗೆ ಹೇಳ್ತಾರೆ, PWD ದವ್ರಿಗೆ ಕೇಳಿದ್ರೆ ಇಲ್ಲ ನಾವು ಮಾಡ್ತೀವಿ ಅಂತ ತಿಳ್ಕೊಂಡು ಹೇಳ್ತಾರೆ. ಜನಕ್ಕೆ ನಾನು ಉತ್ತರ ಕೊಡ್ಲಾರ್ದ ಪರಿಸ್ಥಿತಿ ಆಗ್ಬಿಟ್ಟಿದೆ. ಓಕೆ, ಇನ್ನೂ ಒಂದು ಏನಾಗಿದೆ ಅಧ್ಯಕ್ಷರೇ ಅಂತಂದ್ರೆ, ನಮ್ಮಲ್ಲಿ ಬ್ರಿಟಿಷರ್ ಕಾಲದಾಗ ಅತ್ತಿಕುಣಿ ಡ್ಯಾಮ್ ಅಂತ ತಿಳ್ಕೊಂಡು ನಿರ್ಮಾಣ ಆಗಿರ್ತಕ್ಕಂಥದ್ದು ಸೆಂಟ್ರಲ್ ಗೌರ್ಮೆಂಟ್ಲಿಂದ ಮಾಡಿರ್ತಕ್ಕಂಥದ್ದು ಅಧ್ಯಕ್ಷರೇ. ಸೌದಾಗರ ಡ್ಯಾಮು, ಅತ್ತಿಕುಣಿ ಡ್ಯಾಮ್ ಅಂತ ತಿಳ್ಕೊಂಡು ಆ ಭಾಗದಾಗ ಕಾಲುವೆಗೆ ಮೇಂಟೆನೆನ್ಸಿಗೆ ಅಧ್ಯಕ್ಷರೇ KNL ಇದೆ, ಮೇಂಟೆನೆನ್ಸಿಗೆ ಅಂತಂದ್ರೆ 6 ಲಕ್ಷ ಕೊಡ್ತಾರ. 6,000 ಎಕರೆ ಅಂತಂದ್ರೆ 6 ಲಕ್ಷ ಎಕರೆಗೆ ಅಂತಂದ್ರೆ ಜನಗಳಿಗೆ ನೀರು ತುಂಬಿಸ್ತಕ್ಕಂಥ ಪ್ರಾಜೆಕ್ಟ್ಗಳಿದೆ. ಮಾನ್ಯ ಮುಖ್ಯಮಂತ್ರಿಗಳು ಯಾವತ್ತೂ ನಮ್ಗೆ ಕರೆದು ಅಂತಂದ್ರೆ ಭಾಳ ಪಾಸಿಟಿವ್ ಆಗಿ ಗೌರವಾನ್ವಿತವಾಗಿ ಮಾತಾಡಿದ್ದಾರೆ, ಆದ್ರೆ ಅನುದಾನ ಕೊಟ್ಟಿಲ್ಲ ನಮಗೆ. ದಯಮಾಡಿ ನಾನು ಹೇಳ್ತಕ್ಕಂಥದ್ದು ಇಷ್ಟೇ, ಯಾವುದೇ ಸಚಿವರಿರಲಿ ಇವತ್ತು ಏನಾಗಿದೆ ಅಧ್ಯಕ್ಷರೇ, ನಾನು ಹೇಳ್ಬೇಕೋ ಹೇಳ್ಬಾರ್ದು, ಮನೆ ಮುಖ್ಯಮಂತ್ರಿಗಳು ಇಲ್ಲಿ ಕುಂತಾರಂತ ತಿಳ್ಕೊಂಡು ಮಾತ್ರ ಹೇಳ್ಬೇಕಾಗ್ತದೆ. ನಮ್ಮ ತಂದೆ ಸಮಕಾಲೀನ ಒಬ್ಬ ಮಂತ್ರಿಗಳ ಹತ್ರ ನಾನು ಹೋಗಿದ್ದೆ. ಅವ್ರು ನನಗೆ ಗೊತ್ತಿದ್ದು ಕೇಳಿದ್ರೆ ಗೊತ್ತಿಲ್ಲ, ಕೇಳಿದ್ರೆ ಗೊತ್ತಿಲ್ಲ, ನಾನು ಇದು ಟೀಕೆ ಮಾಡ್ತಾ ಇಲ್ಲ. ಈ ರೀತಿ ವ್ಯವಸ್ಥೆ ಆದರೆ ಬರ್ತಕ್ಕಂಥ ಪೀಳಿಗೆ ಯಾರು ರಾಜಕೀಯಕ್ಕೆ ಬರಂಗಿಲ್ಲ. ನೀನು ಯಾವ ಜಾತಿ ಅಂತ ಕೇಳಿಬಿಟ್ಟ ಮಂತ್ರಿ. ಅಂದ್ರೆ ನಮ್ಮ ಜಾತಿ ನೋಡಿ ಅನುದಾನ ಕೊಡ್ತಾರೆ ಅಧ್ಯಕ್ಷರೇ? ಓಕೆ, ನನ್ನ ಮನಸ್ಸಿಗೆ ಯಾವ ರೀತಿ ಆಯ್ತು ಅಂತಂದ್ರೆ, ನಮಗೆ ಜನ ಏನಪ್ಪಂತಂದ್ರೆ 73,000 ಓಟ್ ಹಾಕಿ ಕಳಿಸಿದ್ದಾರೆ ಅಧ್ಯಕ್ಷರೇ ಗುರುಮಿಟ್ಕಲ್ ಮತಕ್ಷೇತ್ರದಾಗ. ನನ್ನ ಜಾತಿ ನೋಡಿ ಓಟ್ ಹಾಕಿಲ್ಲ ಅಧ್ಯಕ್ಷರೇ. ಆಯ್ತು, ರಾಜ್ಯಕ್ಕೆ ಹೇಳಿದ್ರಲ್ಲ, ಹೇಳ್ಬೇಕಿಲ್ಲ ಬೇಡ? ಆಯ್ತು ಅಂದ್ರೆ ಹೇಳಿದ್ದೀರಿ, ವಿಶ್ಲೇಷಣೆ ಬೇಡ, ಟೈಮ್ ಇಲ್ಲಲ್ಲ, ವಿಷಯ ಹೇಳಿದ್ದೀರಿ. ಹೌದಾ ಸರ್, ಏನಾಗಿತ್ತು ಅಧ್ಯಕ್ಷರೇ ಅಂದ್ರೆ, ಮಾನ್ಯ ಮಂತ್ರಿಗಳು ನನಗೆ ಯಾವ ಜಾತಿ ಅಂತ ತಿಳ್ಕೊಂಡು ಕೇಳಿದ್ಮೇಲೆ ಇವ್ರು ಕೆಳಗಿರ್ತಕ್ಕಂಥ ಅಧಿಕಾರಿಗಳು ನನ್ನ ಯಾವ ಜಾತಿ ಅಂತ ತಿಳ್ಕೊಂಡು ನೋಡ್ತಾರ. ಈ ವ್ಯವಸ್ಥೆನ ಏನಪ್ಪಂತಂದ್ರೆ ಬಂದ್ಬಿಟ್ರೆ ನಾವು ಯಾರು ಏನಪ್ಪಂತಂದ್ರೆ ಕೆಲಸ ಮಾಡೋಕ್ಕಾಗಲ್ಲ. ನಾವು ಯಾರು ಏನಪ್ಪಂತಂದ್ರೆ ಈ ಚುನಾವಣೆ ವ್ಯವಸ್ಥೆಗೆ ಏನಪ್ಪಂದ್ರೆ ಬರೋಕ್ಕಾಗಂಗಿಲ್ಲ. ನಾವು ಯಾರು ಏನಪ್ಪಂತಂದ್ರೆ ಸಂವಿಧಾನವನ್ನು ಉಳಿಸ್ಲಾಕ್ ಆಗಂಗಿಲ್ಲ. ದಯಮಾಡಿ ನಾನು ಮನವಿ ಮಾಡ್ತಕ್ಕಂಥದ್ದು ಇಷ್ಟೇ ಇದೆ ಅಧ್ಯಕ್ಷರೇ. ಕಂಕ್ಲೂಡ್ ಮಾಡಿ. ಓಕೆ ಸರ್. ಸರ್, ನಮಗೆ FD ಅಂದ್ರೆ ಗೊತ್ತಿಲ್ಲ ಸರ್. ನಮ್ಮ ತಂದೆಯವರು 5 ವರ್ಷ ಇರುವಾಗ ಏನಪ್ಪಂತವ್ರು ನಾವು ಸಣ್ಣ ಪುಟ್ಟ ಕೆಲಸಕ್ಕೆ ಏನಪ್ಪಂತವ್ರು ವಿಧಾನಸೌಧಕ್ಕೆ ಬಂದಿರತಕ್ಕಂಥದ್ದು ಇದೆ. FD ಅಂದ್ರೆ ನಮಗೆ ಗೊತ್ತಿಲ್ಲ ಸರ್. ಒಂದು 10 ಲಕ್ಷ ರೂಪಾಯಿ ಅನುದಾನನ ನಾವು ಕ್ಷೇತ್ರದಾಗ ಕೇಳಿದ್ರು, ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಏನಪ್ಪಂದ್ರೆ FDಗೆ ಹೋಗಿದೆ ಅಂತ ಹೇಳ್ತಾರೆ. 50 ಲಕ್ಷದ ಕೆಲಸದ ಕೇಳಿದ್ರು ಏನಪ್ಪಂತಂದ್ರೆ FDಗೆ ಹೋಗಿದೆ ಅಂತ ಹೇಳ್ತಾರೆ. ಒಂದು ಮೌಲ್ಯಮಾಪನ ಮಾಡಿರ್ತಕ್ಕಂಥ ಶಿಕ್ಷಕರಿಗೆ ಏನಪ್ಪಂತಾರೆ ಸ್ಯಾಲ್ರಿ ಕೊಡ್ಬೇಕು, ಯಾಕೆ ಕೊಟ್ಟಿಲ್ರಿ ಅಂತ DD ಕೇಳಿದ್ರೆ FD ಫೈಲ್ ಹೋಗಿದೆ ಅಂತ ತಿಳ್ಕೊಂಡು ಅಂತಾರೆ. ಸರ್, FD ಫೈಲ್ನಾಗ ಎಷ್ಟು ಬಿದ್ದಾವ ಅಂತ ತಿಳ್ಕೊಂಡು ಯಾರೋ ಒಬ್ಬ ಆಫೀಸರ್ಗ ನಮ್ಮ ಕಮಿಟಿದಾಗ ಕೇಳಿದ್ರೆ, ಈ ಸರ್ಕಾರ ಬಂದ ಮೇಲೆ ವಿಧಾನಸೌಧ ಎಷ್ಟಿದೆ ಅದಕ್ಕಿಂತ ಹೆಚ್ಚು ಏನಪ್ಪಂತಂದ್ರೆ FDದಾಗ ಫೈಲ್ಗಳು. ಆಯ್ತು, ಮಾತಾಡುವ.